10ನೇ ತರಗತಿ ಅಥವಾ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕಡಿಮೆ ಅಂಕಗಳು ಅಥವಾ ಅನುತ್ತೀರ್ಣರಾಗಿರುವಂತಹ ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಉತ್ತರ ಪತ್ರಿಕೆ ಅಥವಾ ಆನ್ಸರ್ ಶೀಟ್ ನ ಪಡೆಯಬಹುದಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಕಾನ್ಫಿಡೆಂಟ್ ಇರುತ್ತೆ, 10ನೇ ತರಗತಿ ಪರೀಕ್ಷೆಯಲ್ಲಿ ನಾನು ಸರಿಯಾಗಿರುವಂತಹ ಉತ್ತರಗಳನ್ನ ಬರೆದಿದ್ದೀನಿ, ಆದರೆ ನನಗೆ ಕಡಿಮೆ ಅಂಕಗಳು ಬಂದಿದೆ ಅಥವಾ ನಾನು ಫೇಲ್ ಆಗಿದ್ದೀನಿ ಅಂತ ನಿಮಗೆ ಅನಿಸ್ತಾ ಇರಬಹುದು. ಹಾಗಾಗಿ ನೀವು ಆನ್ಲೈನ್ ಮುಖಾಂತರನೇ ರಿವ್ಯಾಲ್ಯೂಯೇಷನ್ಗೆ ಅರ್ಜಿನ ಕೂಡ ಸಲ್ಲಿಸಬಹುದಾಗಿರುತ್ತೆ. ಜೊತೆಗೆ ಮುಖ್ಯವಾಗಿ ನಿಮ್ಮ ಒಂದು ಉತ್ತರ ಪತ್ರಿಕೆ ಅಥವಾ ಆನ್ಸರ್ ಶೀಟ್ ನ ಕೂಡ ನೀವು ಡೌನ್ಲೋಡ್ ಮಾಡಿಕೊಂಡು ನೋಡಬಹುದಾಗಿರುತ್ತೆ. ಈ ಒಂದು ಉತ್ತರ ಪತ್ರಿಕೆ ಅಥವಾ ಆನ್ಸರ್ ಶೀಟ್ ನ ನೀವು ಪಡೆಯಬೇಕಾಗಿತ್ತು ಅಂತಂದ್ರೆ ಅರ್ಜಿನ ಸಲ್ಲಿಸಬೇಕಾಗಿರುವಂತದ್ದು. ಈಗಾಗಲೇ ಯಾವ ರೀತಿಯಾಗಿ ಎಸ್ಎಲ್ಸಿ ಯಲ್ಲಿ ಕಡಿಮೆ ಅಂಕಗಳು ಅಥವಾ ಅನುತ್ತೀರ್ಣರಾಗಿರುವಂತಹ ವಿದ್ಯಾರ್ಥಿಗಳು ಎಸ್ಎಲ್ಸಿ ಉತ್ತರ ಪತ್ರಿಕೆಗಾಗಿ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಅಂತ ಈಗಾಗಲೇ ನಾನು ವಿಡಿಯೋ ಕೂಡ ಮಾಡಿದ್ದೀನಿ. ಸೊ ಆ ಒಂದು ವಿಡಿಯೋ ನೋಡಿದಂತವರು ನಾವು ಈಗಾಗಲೇ ಅರ್ಜಿನ ಕೂಡ ಸಲ್ಲಿಸಿದ್ದೀವಿ, ಆದ್ರೆ ನಾವು ಯಾವ ರೀತಿಯಾಗಿ ಉತ್ತರ ಪತ್ರಿಕೆ ಅಥವಾ ಆನ್ಸರ್ ಶೀಟ್ ನ ಡೌನ್ಲೋಡ್ ಮಾಡ್ಕೋಬೇಕು ಇದ್ರ ಬಗ್ಗೆ ಮಾಹಿತಿನ ತಿಳಿಸಿಕೊಡಿ ಅಂತ ಕೇಳ್ತಾ ಇದ್ರಿ. ಇವತ್ತಿನ ವಿಡಿಯೋದಲ್ಲಿ ಎಸ್ಎಲ್ಸಿ ಉತ್ತರ ಪತ್ರಿಕೆ ಅಥವಾ ಫೋಟೋ ಕಾಪಿನ ಯಾವ ರೀತಿಯಾಗಿ ನಿಮ್ಮ ಒಂದು ಫೋನಿನ ಮುಖಾಂತರನೇ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿನ ತಿಳಿಸಿಕೊಡ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್, ತಾವು ಇನ್ನೂವರೆಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ನೋಡುತ್ತಿರೋರು ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ. ಜಿಎಸ್ಪಿ ಕ್ಲಾಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದ್ರಿಂದ ವಿದ್ಯಾರ್ಥಿಗಳಿಗೆ ಉಪಯುಕ್ತ ಆಗುವಂತಹ ಮಾಹಿತಿಗಳು ಹಾಗೂ ಸರ್ಕಾರದ ಕಡೆಯಿಂದ ಸಿಗುವಂತಹ ಎಲ್ಲ ಯೋಜನೆಗಳ ಮಾಹಿತಿಗಳನ್ನ ಕೂಡ ನಮ್ಮ ಒಂದು ಚಾನಲ್ ಇಂದ ನೀವು ಪಡೆಯಬಹುದಾಗಿರುತ್ತೆ. ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. 10ನೇ ತರಗತಿ ಅಥವಾ ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕಡಿಮೆ ಅಂಕಗಳು ಅಥವಾ ಅನುತ್ತೀರ್ಣರಾಗಿರುವಂತಹ ವಿದ್ಯಾರ್ಥಿಗಳು ಅಂದ್ರೆ ಫೇಲ್ ಆಗಿರುವಂತಹ ವಿದ್ಯಾರ್ಥಿಗಳು ಎಸ್ಎಲ್ಸಿ ಉತ್ತರ ಪತ್ರಿಕೆ ಅಥವಾ ಆನ್ಸರ್ ಶೀಟ್ ನ ಪಡೆಯಬಹುದಾಗಿರುವಂತದ್ದು. ಎಸ್ಎಲ್ಸಿ ಉತ್ತರ ಪತ್ರಿಕೆನ ನೀವು ಪಡಿಬೇಕಾಗಿತ್ತು ಅಂತಂದ್ರೆ ಕಡ್ಡಾಯವಾಗಿ ಆನ್ಲೈನ್ ಮುಖಾಂತರ ಫೋಟೋ ಕಾಪಿ ಅಥವಾ ಉತ್ತರ ಪತ್ರಿಕೆಗೆ ಅರ್ಜಿನ ಕೂಡ ಸಲ್ಲಿಸಿರಬೇಕಾಗಿರುತ್ತೆ. ಅರ್ಜಿ ಸಲ್ಲಿಸಿದಂಥ ವಿದ್ಯಾರ್ಥಿಗಳು ಮಾತ್ರ ಆನ್ಸರ್ ಶೀಟ್ ನ ಪಡೆಯಕ್ಕೆ ಆಗುವಂಥದ್ದು. ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ತಮ್ಮ ಒಂದು ಫೋನಿನ ಮುಖಾಂತರನೇ ಎಸ್ಎಲ್ಸಿ ಉತ್ತರ ಪತ್ರಿಕೆನ ಪಡಿಬಹುದು ಅಥವಾ ಫೋಟೋ ಕಾಪಿನ ಪಡಿಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿನ ತಿಳಿಸಿಕೊಡ್ತಾ ಇದ್ದೀನಿ. ನಿಮ್ಮ ಒಂದು ಫೋನಿನ ಮುಖಾಂತರನೇ ನೀವು PDF ಅಲ್ಲಿ ಇರುವಂತಹ ಒರಿಜಿನಲ್ ಆಗಿರುವಂತಹ ಕಾಪಿನ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬಹುದಾಗಿರುತ್ತೆ. ಸೊ ಡೌನ್ಲೋಡ್ ಯಾವ ರೀತಿಯಾಗಿ ಮಾಡ್ಕೋಬೇಕು ಅಂತ ಕೇಳಿದ್ರೆ ಇಲ್ಲಿ ಕಾಣುವಂತಹ ಈ ಒಂದು ಆಫೀಸಿಯಲ್ ವೆಬ್ಸೈಟ್ಗೆ ನೀವು ಮೊದಲೇದಾಗಿ ಭೇಟಿ ನೀಡಬೇಕಾಗಿರುತ್ತೆ. ಈ ಒಂದು ವೆಬ್ಸೈಟ್ ಲಿಂಕ್ ನಾನು ಈ ವಿಡಿಯೋ ಕೆಳಗಿರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ಅಲ್ಲಿಂದ ಓಪನ್ ಮಾಡ್ಕೊಂಡ್ರೆ ಇಲ್ಲಿ ಕಾಣುವಂತಹ ಆಫೀಸಿಯಲ್ ವೆಬ್ಸೈಟ್ಗೆ ಡೈರೆಕ್ಟ್ ಆಗಿ ಭೇಟಿ ನೀಡಿದ್ದೀರಾ. ಇದು ನಮ್ಮ ಕರ್ನಾಟಕ ಸರ್ಕಾರದ ಆಫೀಸಿಯಲ್ ವೆಬ್ಸೈಟ್ ಆಗಿರುವಂತದ್ದು. ಫೋಟೋ ಕಾಪಿ ರೀಟೋಟಲಿಂಗ್ ಅಂಡ್ ರಿವ್ಯಾಲ್ಯೂಯೇಷನ್ ಅಂತ ಇದೆ ನೋಡಬಹುದು. ಸೊ ಈ ಒಂದು ವೆಬ್ಸೈಟ್ಗೆ ಭೇಟಿ ನೀಡಿದ ನಂತರ ಇನ್ನೊಂದು ಮುಖ್ಯವಾಗಿರುವಂತಹ ಮಾಹಿತಿ, ವಿದ್ಯಾರ್ಥಿಗಳು ನೀವೇನಾದರೂ ಇನ್ನೂವರೆಗೂ ಕೂಡ ಫೋಟೋ ಕಾಪಿ ಅಥವಾ ಆನ್ಸರ್ ಶೀಟ್ಗೆ ಅರ್ಜಿನ ಸಲ್ಲಿಸಿಲ್ಲ ಅಂತಂದ್ರೆ ಇವಾಗಲೂ ಕೂಡ ನೀವು ಅರ್ಜಿನ ಸಲ್ಲಿಸಕ್ಕೆ ಅವಕಾಶ ಇರುವಂತದ್ದು. ಕೊನೆಯ ದಿನಾಂಕ 7/5/2025 ಇದು ಕೊನೆಯ ದಿನಾಂಕ ಆಗಿರುತ್ತೆ. ನಿಮಗೆ ಇಲ್ಲಿ ತೋರಿಸ್ತಾ ಇದೆ ನೋಡಬಹುದು, 7/5/2025 ಕೊನೆಯ ದಿನಾಂಕ ಆಗಿರುತ್ತೆ. ಇಷ್ಟರೊಳಗಡೆ ನೀವು ಫೋಟೋ ಕಾಪಿ ಅಥವಾ ಆನ್ಸರ್ ಶೀಟ್ಗೆ ಅರ್ಜಿನ ಕೂಡ ಸಲ್ಲಿಸಬಹುದಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಗ್ಯಾರಂಟಿ ಇರುತ್ತೆ, 10ನೇ ತರಗತಿ ಪರೀಕ್ಷೆಯಲ್ಲಿ ನಾನು ಸರಿಯಾಗಿರುವಂತಹ ಉತ್ತರಗಳನ್ನ ಬರೆದಿದ್ದೀನಿ, ಆದರೆ ನನಗೆ ಕಡಿಮೆ ಅಂಕಗಳು ಅಥವಾ ಕಡಿಮೆ ಮಾರ್ಕ್ಸ್ಗಳು ಸಿಕ್ಕಿದವೆ ಅಥವಾ ನಾನು ಫೇಲ್ ಆಗಿದ್ದೀನಿ, ನಾನು ರಿವ್ಯಾಲ್ಯೂಯೇಷನ್ಗೆ ಅರ್ಜಿನ ಸಲ್ಲಿಸಬೇಕಾಗಿದೆ ಅನ್ಕೊಂಡಿದ್ರಿ ಅಂತಂದ್ರೆ ನೀವು ಫೋಟೋ ಕಾಪಿ ಅಥವಾ ಆನ್ಸರ್ ಶೀಟ್ ನ ಪಡೆಯಬೇಕಾಗಿರುತ್ತೆ. ನೇರವಾಗಿ ಅಥವಾ ಡೈರೆಕ್ಟ್ ಆಗಿ ನೀವೇನಾದರೂ ರಿವ್ಯಾಲ್ಯೂಯೇಷನ್ಗೆ ಅರ್ಜಿನ ಸಲ್ಲಿಸಬೇಕು ಅನ್ಕೊಂಡಿದ್ರಿ ಅಂತಂದ್ರೆ ಖಂಡಿತವಾಗಿ ಕೂಡ ನೀವು ಅರ್ಜಿನ ಸಲ್ಲಿಸಕ್ಕೆ ಆಗಲ್ಲ. ಮೊದಲು ಫೋಟೋ ಕಾಪಿ ಅಥವಾ ಆನ್ಸರ್ ಶೀಟ್ ನ ಪಡೆದ ನಂತರ ಒಂದ್ಸರಿ ಎಲ್ಲಾನು ಚೆಕ್ ಮಾಡಿದ ನಂತರನೇ ಮತ್ತೆ ನೀವು ರಿವ್ಯಾಲ್ಯೂಯೇಷನ್ಗೆ ಅರ್ಜಿನ ಸಲ್ಲಿಸಕ್ಕೆ ಆಗುವಂತದ್ದು. ಹಾಗಾಗಿ ನೀವು ಇನ್ನೂವರೆಗೂ ಕೂಡ ಅರ್ಜಿನ ಸಲ್ಲಿಸಿಲ್ಲ ಅಂತಂದ್ರೆ 7/5/2025 ಈ ಒಂದು ಕೊನೆಯ ದಿನಾಂಕದ ಒಳಗಡೆ ನೀವು ಅರ್ಜಿ ಸಲ್ಲಿಸಿ ಆನ್ಸರ್ ಶೀಟ್ ನ ಕೂಡ ಪಡೆಯಬಹುದಾಗಿರುವಂತದ್ದು. ಫೋಟೋ ಕಾಪಿ ಅಥವಾ ಆನ್ಸರ್ ಶೀಟ್ ಪಡೆಯಲು ಅರ್ಜಿ ಸಲ್ಲಿಸಿದಂತ ವಿದ್ಯಾರ್ಥಿಗಳು ಆನ್ಲೈನ್ ಮುಖಾಂತರ ಒರಿಜಿನಲ್ ಆಗಿರುವಂತಹ ಫೋಟೋ ಕಾಪಿ ಅಥವಾ ಆನ್ಸರ್ ಶೀಟ್ ನ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಕೇಳಿದ್ರೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣ್ತಿದೆ ನೋಡಬಹುದು, ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ಫೋಟೋ ಕಾಪಿ ಅಂತ ಬಂದಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡ್ಕೊಂಡ ನಂತರ ಮತ್ತೊಂದು ಪೇಜ್ ಕೂಡ ಓಪನ್ ಆಗಿರುತ್ತೆ. ಎಂಟರ್ ಯುವರ್ ಅಪ್ಲಿಕೇಶನ್ ನಂಬರ್ ಅಂತ ಬಂದಿರುತ್ತೆ. ನಿಮ್ಮ ಒಂದು ಅಪ್ಲಿಕೇಶನ್ ಕಂಪ್ಲೀಟ್ ಆದ ನಂತರ ನಿಮಗೆ ರೆಫರೆನ್ಸಿ ನಂಬರ್ ಅಥವಾ ಅಪ್ಲಿಕೇಶನ್ ನಂಬರ್ ಅಂತ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಒಂದು ಮೆಸೇಜ್ ಬಂದಿರುತ್ತೆ. ಆ ಒಂದು ಮೆಸೇಜ್ ಅಲ್ಲಿ ರೆಫರೆನ್ಸಿ ನಂಬರ್ ಅಥವಾ ಅಪ್ಲಿಕೇಶನ್ ನಂಬರ್ ಇರುತ್ತೆ. ಸೊ ಆ ಒಂದು ಅಪ್ಲಿಕೇಶನ್ ನಂಬರ್ನ ಸರಿಯಾಗಿ ಎಂಟರ್ ಮಾಡಿ. ನೆಕ್ಸ್ಟ್ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಅಂತ ಆಟೋಮೆಟಿಕ್ ಆಗಿ ಇಲ್ಲಿ ಫೆಚ್ ಆಗುತ್ತೆ. ಅಂದ್ರೆ ನಿಮ್ಮ ಒಂದು ನೋಂದಣಿ ಸಂಖ್ಯೆ ಯಾವುದಿರುತ್ತೋ 10ನೇ ತರಗತಿ ಪರೀಕ್ಷೆಯಲ್ಲಿ ಸೊ ಆ ಒಂದು ರಿಜಿಸ್ಟ್ರೇಷನ್ ನಂಬರ್ ಕೂಡ ಆಟೋಮೆಟಿಕ್ ಆಗಿ ಶೋ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಸಬ್ಜೆಕ್ಟ್ ನೇಮ್ ಅಂತ ಬಂದಿರುತ್ತೆ. ಈ ಒಂದು ಸಬ್ಜೆಕ್ಟ್ ನೇಮ್ ಕೂಡ ಆಟೋಮೆಟಿಕ್ ಆಗಿ ಫಿಕ್ಸ್ ಆಗುತ್ತೆ. ಒಂದು ವೇಳೆ ಏನಾದರೂ ಫಿಕ್ಸ್ ಆಗಿಲ್ಲ ಅಂತಂದ್ರೆ ನೀವೇ ಇಲ್ಲಿ ಸೆಲೆಕ್ಟ್ ಕೂಡ ಮಾಡ್ಕೋಬಹುದಾಗಿರುತ್ತೆ. ಯಾವ ಒಂದು ಸಬ್ಜೆಕ್ಟ್ ನ ಫೋಟೋ ಕಾಪಿನ ಪಡೆಯಲು ಅರ್ಜಿನ ಸಲ್ಲಿಸಿರ್ತೀರಾ ಆ ಒಂದು ಸಬ್ಜೆಕ್ಟ್ ನ ಕೂಡ ನೀವು ಆಯ್ಕೆ ಮಾಡ್ಕೋಬಹುದಾಗಿರುವಂತದ್ದು. ನೆಕ್ಸ್ಟ್ ಇಲ್ಲಿ ಕ್ಯಾಪ್ಚನ್ ಎಂಟರ್ ಮಾಡಬೇಕಾಗಿರುತ್ತೆ. ಮೇಲೆ ಒಂದು ಕ್ಯಾಪ್ಚಾ ಕೂಡ ಕೊಟ್ಟಿರ್ತಾರೆ. ಈ ಒಂದು ಕ್ಯಾಪ್ಚನ್ ಎಂಟರ್ ಮಾಡಬೇಕಾಗಿರುತ್ತೆ. ಈ ಒಂದು ಕ್ಯಾಪ್ಚಾ ಏನಾದರೂ ನಿಮಗೆ ಸರಿಯಾಗಿ ಅರ್ಥ ಆಗ್ತಿರ್ಲಿಲ್ಲ ಅಂತಂದ್ರೆ ಪಕ್ಕದಲ್ಲಿ ರಿಫ್ರೆಶ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹೊಸದಾಗಿರುವಂತಹ ಒಂದು
ಕ್ಯಾಪ್ಚಾ ಕೂಡ ಬರುತ್ತೆ. ಆ ಒಂದು ಕ್ಯಾಪ್ಚಾನ ಈ ಒಂದು ಖಾಲಿ ಬಾಕ್ಸ್ ಅಲ್ಲಿ ಸರಿಯಾಗಿ ಎಂಟರ್ ಮಾಡಿ. ನೆಕ್ಸ್ಟ್ ಇಲ್ಲಿ ಜನರೇಟ್ OTP ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಅಪ್ಲಿಕೇಶನ್ ಹಾಕುವಾಗ ಅಥವಾ ಅರ್ಜಿನ ಸಲ್ಲಿಸುವಾಗ ಕೊಟ್ಟಿರುವಂತ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಸೊ ಆ ಒಂದು OTP ನ ಎಂಟರ್ ಮಾಡಬೇಕಾಗಿರುತ್ತೆ. ಎಂಟರ್ ಮಾಡಿದ ನಂತರ ನೆಕ್ಸ್ಟ್ ನಿಮಗೆ ಸಬ್ಮಿಟ್ ಅಂತ ಇರುತ್ತೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನೀವು ಒರಿಜಿನಲ್ ಆಗಿರುವಂತಹ ಸ್ಕ್ಯಾನರ್ಡ್ ಕಾಪಿ ಅಥವಾ ಫೋಟೋ ಕಾಪಿನ ಕೂಡ ಪಡಿಬಹುದಾಗಿರುವಂತದ್ದು. ಅಂದ್ರೆ ನಿಮ್ಮ ಒಂದು ಆನ್ಸರ್ ಶೀಟ್ ನ ಆನ್ಲೈನ್ ಮುಖಾಂತರನೇ ಪಡಿಬಹುದಾಗಿರುವಂತದ್ದು. ಅದನ್ನ ಡೌನ್ಲೋಡ್ ಮಾಡ್ಕೊಂಡ ನಂತರ ಒಂದು ಪ್ರಿಂಟ್ ಔಟ್ ನ ತೆಗೆದುಕೊಳ್ಳಿ. ಪ್ರಿಂಟ್ ಔಟ್ ನ ತೆಗೆದುಕೊಂಡ ನಂತರ ನಿಮ್ಮ ಸಬ್ಜೆಕ್ಟ್ ಟೀಚರ್ಸ್ ಗೆ ಆನ್ಸರ್ ಶೀಟ್ ನ ಕೊಡಬೇಕಾಗಿರುತ್ತೆ. ಯಾವ ಸಬ್ಜೆಕ್ಟ್ ನ ಫೋಟೋ ಕಾಪಿ ಅಥವಾ ಆನ್ಸರ್ ಶೀಟ್ ನ ಪಡೆದಿರ್ತೀರ ಆ ಸಬ್ಜೆಕ್ಟ್ ಟೀಚರ್ಸ್ ಗೆ ನೀವು ಆನ್ಸರ್ ಶೀಟ್ ನ ಕಡ್ಡಾಯವಾಗಿ ಕೊಡಬೇಕಾಗಿರುವಂತದ್ದು. ನಿಮ್ಮ ಆನ್ಸರ್ ಶೀಟ್ ಅಲ್ಲಿ ಉತ್ತರಗಳು ಎಲ್ಲಿ ತಪ್ಪಾಗಿದ್ದಾವೆ, ಸೊ ಯಾವ ಒಂದು ಉತ್ತರಕ್ಕೆ ಎಷ್ಟು ಮಾರ್ಕ್ಸ್ ಗಳು ಬರಬೇಕು ಅಂತ ಅವರೇ ಸರಿಪಡಿಸಿ ಆ ಒಂದು ಉತ್ತರಕ್ಕೆ ಸರಿಯಾಗಿರುವಂತಹ ಮಾರ್ಕ್ಸ್ ಗಳನ್ನ ಕೂಡ ಒದಗಿಸುವಂತ ಪ್ರಯತ್ನವನ್ನ ಕೂಡ ಮಾಡ್ತಾರೆ. ನೆಕ್ಸ್ಟ್ ವಿದ್ಯಾರ್ಥಿಗಳು ಆನ್ಸರ್ ಶೀಟ್ ಅಲ್ಲಿ ಸರಿಯಾಗಿರುವಂತಹ ಉತ್ತರಗಳನ್ನ ಬರೆದಿರ್ತಾರೆ, ಆದ್ರೆ ನಿಮಗೆ ಕಡಿಮೆ ಅಂಕಗಳು ಸಿಕ್ಕಿತ್ತು ಅಥವಾ ಕಡಿಮೆ ಅಂಕಗಳನ್ನ ಕೊಟ್ಟಿದ್ರು ಅಂತಂದ್ರೆ ನೀವು ರಿವ್ಯಾಲ್ಯೂಯೇಷನ್ ಗೆ ಅರ್ಜಿನ ಕೂಡ ಸಲ್ಲಿಸಬಹುದಾಗಿರುತ್ತೆ. ಇನ್ನು ಕೆಲವರಿಗೆ ಟೋಟಲಿಂಗ್ ಅಲ್ಲಿ ಮಿಸ್ಟೇಕ್ ಮಾಡಿರ್ತಾರೆ. ಉದಾಹರಣೆಯಾಗಿ ಉತ್ತರ ಪತ್ರಿಕೆನ ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ 1 ಅಂಕದ ಪ್ರಶ್ನೆಗಳಾಗಿರುತ್ತೆ. 1 ಅಂಕದ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಸರಿಯಾಗಿರುವಂತಹ ಉತ್ತರಗಳನ್ನ ಬರೆದಿರ್ತೀರಾ ಸೊ ಅಷ್ಟು 1 ಅಂಕಗಳನ್ನ ಕೂಡ ಇಲ್ಲಿ ಕೊಟ್ಟಿರ್ತಾರೆ, ಅಂದ್ರೆ ಕೌಂಟ್ ಮಾಡಿರ್ತಾರೆ. ಒಂದು ಉತ್ತರ ಸರಿಯಾಗಿತ್ತು ಅಂತಂದ್ರೆ 1 ಅಂತ ಕೊಟ್ಟಿರ್ತಾರೆ. ಸೊ ಎರಡನೇದಾಗಿರುವಂತಹ ಉತ್ತರ ಸರಿಯಾಗಿತ್ತು ಅಂತಂದ್ರೆ 1 ಅಂತ ಬಂದಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಇದು 1 ಅಂಕದ ಉತ್ತರಗಳಾಗಿರುವಂತದ್ದು. ಹಾಗಾಗಿ ಈ ಒಂದು ಪೇಜ್ ಅಲ್ಲಿ ಎಷ್ಟು ಅಂಕಗಳನ್ನ ನೀವು ಗಳಿಸಿರ್ತೀರಾ ಟೋಟಲ್ ಆಗಿ ಇಲ್ಲಿ ನಿಮಗೆ ಕೌಂಟ್ ಮಾಡಿರ್ತಾರೆ. ಪ್ರತಿ ಪುಟದ ಒಟ್ಟು ಅಂಕಗಳು ಅಂತ ಇರುತ್ತೆ. ಸೊ ಇಲ್ಲಿ ಏನಾದರೂ ಈ ಒಂದು ಪೇಜ್ ಅಲ್ಲಿ ನೀವು 6 ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಬರೆದಿದ್ರಿ ಅಥವಾ 7 ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಬರೆದಿದ್ರಿ ಅಂತಂದ್ರೆ ಇಲ್ಲಿ ನಿಮಗೆ ಅಂಕಗಳನ್ನ ಕೂಡ ಕೊಟ್ಟಿರ್ತಾರೆ. ಇಲ್ಲಿ 7 ಪ್ರಶ್ನೆಗಳಿಗೆ ಸರಿಯಾಗಿರುವಂತಹ ಉತ್ತರಗಳನ್ನ ಬರೆದಿರಿ ಅಂತ ಇಟ್ಕೊಳ್ಳಿ, ನಿಮಗೆ 7 ಅಂತ ಕೊಡಬೇಕಾಗಿರುತ್ತೆ. ಕೆಲವೊಂದು ಸಾರಿ 7 ಕೊಡೋ ಬದಲು ಇಲ್ಲಿ 6 ಅಥವಾ 5 ಅಂತ ಈ ರೀತಿಯಾಗಿ ಟೋಟಲಿಂಗ್ ಮಿಸ್ಟೇಕ್ ಮಾಡಿರ್ತಾರೆ. ಈ ಒಂದು ಟೋಟಲಿಂಗ್ ಮಿಸ್ಟೇಕ್ ಆಗಿತ್ತು ಅಂತಂದ್ರೆ ನೀವು ರೀಟೋಟಲಿಂಗ್ ಗೆ ಅರ್ಜಿನ ಕೂಡ ಸಲ್ಲಿಸಬಹುದಾಗಿರುತ್ತೆ. ಮೊದಲು ರಿವ್ಯಾಲ್ಯೂಯೇಷನ್ ಅಥವಾ ರೀಟೋಟಲಿಂಗ್ ಗೆ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಅಂತ ನಿಮಗೆ ಏನಾದರೂ ವಿಡಿಯೋ ಬೇಕಿತ್ತು ಅಂತಂದ್ರೆ ನನಗೆ ಕಮೆಂಟ್ ಕೂಡ ಮಾಡಬಹುದಾಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ರಿವ್ಯಾಲ್ಯೂಯೇಷನ್ ಅಥವಾ ರೀಟೋಟಲಿಂಗ್ ಗೆ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಅಂತ ನಿಮಗೆ ಲೈವ್ ಆಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ಮಾಹಿತಿ ಎಲ್ರಿಗೂ ತಿಳಿದಿರಲಿ ಅಂತ ನಾನು ಇವತ್ತಿನ ವಿಡಿಯೋದ ಮೂಲಕ ನಿಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದ್ರೆ ಮಾಹಿತಿ ಅಥವಾ ವಿಡಿಯೋಕ್ಕೊಂದು ತಪ್ಪದೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ವಿಡಿಯೋ ನೋಡೋದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು.